ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋಗಳನ್ನ. ಈ ಥರ ನಿಮಗೂ ಬೇಕಂದರೆ ನಾ ಹೇಳೋ ಸ್ಟೆಪ್ಸ್ನ ಫಾಲೋ ಮಾಡಿ ನೀವು ಈ ಥರ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಒಂದೊಂದು ಸ್ಟೆಪ್ನ ನಾ ಹೇಳ್ಕೊಡ್ತೀನಿ, ಫಾಲೋ ಮಾಡಿ. ಆ, ಯಾವ ರೀತಿ ಮಾಡಬೇಕನ್ನೋದನ್ನು ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದೇ ರೀತಿ ನೀವು ಮಾಡ್ತಾ ಹೋಗಿ. ಬನ್ನಿ ಹಾಗಾದರೆ ಮೊಬೈಲ್ ಸ್ಕ್ರೀನ್ನಲ್ಲಿ ನೋಡೋಣ. ಹಾಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಇನ್ನಷ್ಟು ಇಂಥ ವಿಡಿಯೋಗಳನ್ನ ಮಾಡೋಗೋಸ್ಕರ ನಮಗೆ ಮೋಟಿವೇಶನ್ ಸಿಕ್ಕಂಗಾಗತ್ತೆ. ಬನ್ನಿ ಹಾಗಾದರೆ ಮೊಬೈಲ್ ಸ್ಕ್ರೀನ್ನಲ್ಲಿ ಯಾವ ರೀತಿ ಈ ರೀತಿ ವಿಡಿಯೋಗಳನ್ನ ಮಾಡೋಂತ ನೋಡೋಣ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿರುವಂತಹ ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿ ಕ್ಲಿಕ್ ಮಾಡಿ. ನಂತರ ಸರ್ಚ್ ಅಂತ ಬರುತ್ತೆ, ಅಲ್ಲಿ ಜೆಮಿನಿ ಆ್ಯಪ್ ಅಂತ ಸರ್ಚ್ ಹೊಡಿಬೇಕು. ಸರ್ಚ್ ಹೊಡೆದ ಕೂಡಲೇ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಫಸ್ಟ್ ಬ್ರೌಸರ್ ಬರುತ್ತೆ ಗೂಗಲ್ ಜೆಮಿನಿ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ತರ ಕ್ಲಿಕ್ ಮಾಡಿದ ಕೂಡಲೇ ಆಸ್ಕ್ ಜೆಮಿನಿ ಮತ್ತ ಪ್ಲಸ್ ಸಿಂಬಲ್ ಕಾಣುತ್ತೆ. ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಏನಾಗುತ್ತೆ, ಒಂದು ಫೋಟೋ ಆ್ಯಡ್ ಮಾಡ್ರಿ ಅಂತ ಐತಿ. ಅಲ್ಲಿ ಒಂದು ಫೋಟೋ ಆ್ಯಡ್ ಮಾಡಿದ ಕೂಡಲೇ ಕೆಳಗೆ ನಾನು ನಿಮ್ಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಪ್ರಾಂಪ್ಟ್ ಕೊಟ್ಟಿರ್ತೇನೆ, ಅದನ್ನ ಇಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದ ಕೂಡಲೇ ಏನಾಗುತ್ತೆ, ನಿಮ್ಗೊಂದು ಫೋಟೋ ಜನರೇಟ್ ಆಗಿ ಬರುತ್ತೆ. ಆಮೇಲೆ ಮುಂದಿನ ಸ್ಟೆಪ್ ಏನೆಂಬುದನ್ನ ನಾ ಹೇಳ್ತೀನಿ. ನಿಮ್ಮ ಫೋಟೋ ಈ ರೀತಿ ಜನರೇಟ್ ಆಗಿ ಬಂದಿರುತ್ತೆ, ಅದನ್ನು ಗ್ಯಾಲರಿ ಒಳಗೆ ಸೇವ್ ಮಾಡಿ ಇಟ್ಕೋಬೇಕು. ನಂತರ ಮತ್ತೆ ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿ ಯಾವ ರೀತಿ ಇದನ್ನ ಮೊಬೈಲ್ ವಿಡಿಯೋ ಮಾಡೋದಂತ ತೋರಿಸ್ಕೊಡ್ತೀನಿ. ಮತ್ತೆ ಗೂಗಲ್ ಕ್ರೋಮ್ನಲ್ಲಿ ಹೋಗಿ PIXVERSE ಅಂದರೆ ಪಿಕ್ಸ್ ವರ್ಸೆ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಯಾವ ರೀತಿ ಇಂಟರ್ಫೇಸ್ ಬರುತ್ತೆ ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಸ್ವಲ್ಪ ಲೋಡ್ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಈಗ ಫಸ್ಟ್ ಇಂಟರ್ಫೇಸ್ ಬಂತು ಪಿಕ್ಸ್ ವರ್ಸೆ AI ಅಂತ. ಈಗ ನೋಡ್ಬೋದು, ಈಗ ಸ್ವಲ್ಪ ಲೋಡ್ ಆಗ್ತಾ ಇದೆ. ಈ ರೀತಿ ಇಂಟರ್ಫೇಸ್ ಬರುತ್ತೆ, ಸ್ವಲ್ಪ ಲೋಡ್ ತಗೋತಾ ಇದೆ. ನಂತರ ನಿಮ್ಮ ಜಿಮೇಲ್ ಅಕೌಂಟಿಂದ ಲಾಗಿನ್ ಆಗಿದ ಕೂಡಲೇ ಏನಂತ ಬರುತ್ತೆ, ಒಂದು ನಿಮಗೆ ಯಾವ್ದು ಟೆಂಪ್ಲೇಟ್ ಬೇಕಲ್ಲ ಆ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಬೇಕು. ನಾನು ನಿಮಗೆ ಒಂದು ಸ್ಟ್ಯಾಚು ಕ್ಯಾರಿ ಮಾಡೋ ಥರ ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಈಗ ನಾನು ಒಂದೊಂದೇ ಸ್ಟೆಪ್ ಹೇಳ್ತೀನಿ. ಈಗ ನಾನು ನನ್ನ ಫೋಟೋ ಇದನ್ನು ಮಾಡಿದ್ದೆಲ್ಲ ಗೂಗಲ್ ಜೆಮಿನಿಯಲ್ಲಿ, ಅದೊಂದು ಫೋಟೋ ನಾನು ಇಲ್ಲಿ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನೀಗ ಫೋಟೋ ಒಂದು ಸೆಲೆಕ್ಟ್ ಮಾಡ್ತೀನಿ. ಈಗ ನೋಡಿ, ಇಲ್ಲಿ ಫೋಟೋ ಲೋಡ್ ತಗೋತಾ ಇದೆ, 50% ಆಗಿದೆ. ಈಗ ಲೋಡ್ ತಗೋತಾ ಇದೆ, ಸ್ವಲ್ಪ ಲೇಟ್ ಆಗುತ್ತೆ, ಒಂದು 2 ಸೆಕೆಂಡ. ನೋಡಿ, ಈಗ ಫೋಟೋ ಬಂದಿದೆ. ಇದನ್ನು ಕ್ರಾಪ್ಟ್ ಮಾಡ್ಕೊಂಡು ನಾನು ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೇವ್ ಮಾಡಿಕೊಂಡು ಫಸ್ಟ್, ಆಮೇಲೆ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಫೋಟೋ ಜನ್ರೇಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಜನ್ರೇಟ್ ಆಗ್ತಾ ಇದೆ, ಸ್ವಲ್ಪ ಟೈಮ್ ಹಿಡಿತೈತಿ, ಸ್ವಲ್ಪ ವೆಯ್ಟ್ ಮಾಡಿ. ನೋಡ್ತಾ ಇರ್ಬೋದು, ಇಲ್ಲಿ ಡೌನ್ಲೋಡ್ ಶೇರ್ ಮಾಡಬಹುದು, ಡೌನ್ಲೋಡ್ ಮಾಡ್ಕೋಬೋದು. ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಡಿಲೀಟ್ ಮಾಡಬಹುದು, ಅಥವಾ ಆಲ್ಬಮ್ದಲ್ಲಿ ಆ್ಯಡ್ ಮಾಡಬಹುದು. ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಲೋಡ್ ತಗೋತಾ ಇದೆ ನೆಟ್. ನೋಡಿ ಫ್ರೆಂಡ್ಸ್, ಈ ರೀತಿ ವಿಡಿಯೋ ಡೌನ್ಲೋಡ್ ಆಗುತ್ತೆ. ನೋಡ್ತಾ ಇರ್ಬೋದು, ಸ್ಟ್ಯಾಚು ಕ್ಯಾರಿ ವಿಡಿಯೋ ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಾನೀಗ ವಾಟ್ಸಪ್ಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ವಿಡಿಯೋ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ. ನೀವು ಇದನ್ನು ನನ್ನ ಹೇಳಿರೋಂಥ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ರೀತಿ ವಿಡಿಯೋಗಳನ್ನ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.